वरुणेन्द्ररुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। श्रीगुरुभ्यो नमः। हरि ओಂ। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂಧದ 8ನೇ ಅಧ್ಯಾಯದ 6ನೇ ಶ್ಲೋಕ. ಧೌತಾತ್ಮಾ ಪುರುಷಃ ಕೃಷ್ಣಪಾದಮೂಲಂ ನ ಮುಂಚತಿ ಮುಕ್ತ ಸರ್ವಪರಿಕ್ಲೇಶಃ ಪಾಂಥಃ ಸ್ವಶರಣಂ ಯಥಾ. ಮುಕ್ತ ಸರ್ವಪರಿಕ್ಲೇಶಃ ಪಾಂಥಃ ಸ್ವಶರಣಂ ಯಥಾ ನ ಮುಂಚತಿ ತಥಾ ಧೌತಾತ್ಮಾ ಪುರುಷಃ ಕೃಷ್ಣಪಾದಮೂಲಂ ನ ಮುಂಚತಿ. ಏನರ್ಥ? ಮುಕ್ತ ಸರ್ವಪರಿಕ್ಲೇಶ ಪಾಂಥನಿಗೆ, ಪಾಂಥ ಅಂದರೆ ದಾರಿ ಹೋಕ, ಪ್ರಯಾಣಿಗ, ಪ್ರಯಾಣ ಮಾಡುವವ ಪಾಂಥಃ ಅವನು ಮುಕ್ತ ಸರ್ವಪರಿಕ್ಲೇಶ, ದಾರಿಯಲ್ಲಿ ಅನೇಕ ತರಹದ ಕ್ಲೇಶ, ಮಾರ್ಗಾಯಾಸ, ನಡೆಯುವುದರಿಂದ ಆಗತಕ್ಕಂಥ ಮಾರ್ಗಾಯಾಸ, ಹಸಿವು, ನೀರಡಿಕೆ, ಏಕಾಂಗಿತನ, ಇದೆಲ್ಲದರಿಂದ ಏನು ಅವನಿಗೆ ಕ್ಲೇಶ ಆಗಿರುತ್ತದೆ. ಮುಕ್ತ ಸರ್ವ ಪರಿಕ್ಲೇಶ, ಈ ಎಲ್ಲ ಕ್ಲೇಶಗಳಿಂದ ಮುಕ್ತನಾಗ್ತಾನೆ. ಯಾವಾಗ? ಮನೆ ಮುಟ್ಟಿದಾಗ. ಆ ಸ್ವಶರಣಂ, ತನಗೆ ಆಶ್ರಯವಾಗಿರ್ತಕ್ಕಂಥ ಮನೆಯನ್ನು ಯಥಾ ನಮುಂಚತಿ, ಮನೆಗೆ ಬಂದು ಮುಟ್ಟಿದೆ, ನಾನು ಇನ್ನು ಇಲ್ಲೇ ಇರ್ತೇನೆ, ಸದ್ಯಕ್ಕೆ ಎಲ್ಲಿ ಹೋಗಲ್ಲ ನಾನು ಅಂತ ಅಂದ್ಕೋತಾನೆ. ತನಗೆ ಸ್ವಶರಣಂ ಅಂದರೆ ತನಗೆ ಆಸರೆಯಾಗಿರ್ತಕ್ಕಂಥ ಮನೆಯನ್ನು ನಮುಂಚತಿ, ಹೇಗೆ ಬಿಡೋದಿಲ್ಲವೋ ಹಾಗೆ ಧೌತಾತ್ಮ ಪುರುಷ ತನ್ನ ನಿರ್ಮಲವಾದ ಹೃದಯದಲ್ಲಿ ಸಾಧಕ ಸಾಧನೆಯ ಮೂಲಕ ಭಗವಂತನ ಪ್ರವೇಶ ಪಡೆದವ, ತನ್ನ ಹೃದಯದೊಳಗೆ ಭಗವಂತನ ಪ್ರವೇಶ ಪಡೆದವ, ಅದರಿಂದಾಗಿ ಆವರೆಗಿನ ಜೀವನದ ಎಲ್ಲ ಜಂಜಾಟಗಳಿಂದ ಮುಕ್ತನಾದವ, ಭಗವಂತನ ಪಾದದ ಆಸರೆ ಬಿಟ್ಟು ಇರೋದಿಲ್ಲ. ಕೃಷ್ಣ ಪಾದ ಮೂಲಂ ನಮುಂಚತಿ ಧೌತಾತ್ಮ ಪುರುಷ. ಹಾಗೆ ಪಾಂಥಃ ಮುಕ್ತ ಸರ್ವ ಪರಿಕ್ಲೇಶ ಸ್ವಶರಣಂ ನ ಮುಂಚತಿ. ದಾರಿ ಹೋಕ ಮಾರ್ಗಾಯಾಸದ ಎಲ್ಲ ತೊಂದರೆಗಳಿಂದ,
ಹಸಿವು, ನಿರಡಿಕೆ ಮುಂತಾದವುಗಳಿಂದ ಮುಕ್ತನಾಗ್ತಾನೆ ಮನೆ ಮುಟ್ಟಿದಾಗ, ಮತ್ತು ಆ ಮನೆಯನ್ನು ಬಿಡೋದಿಲ್ಲ. ಹಾಗೆ ಧೌತಾತ್ಮ ಪುರುಷ ಆ ಭಗವಂತನಲ್ಲಿ ನಿಷ್ಕಾಮ ಕರ್ಮಗಳನ್ನು ಮಾಡುವುದರ ಮೂಲಕ ಧೌತವಾದ ಆತ್ಮ, ತೊಳೆಯಲ್ಪಟ್ಟ ಆತ್ಮ ಅಂದರೆ ಪರಿಶುದ್ಧ ಮನಸ್ಸು, ಆ ಪರಿಶುದ್ಧ ಮನಸ್ಸಿನಲ್ಲಿ ಭಗವಂತನ ಪ್ರವೇಶ ಮಾಡಿಸಿಕೊಂಡಿದ್ದಾನೆ. ಹೀಗೆ ಭಗವಂತನ ಆಸರೆಯನ್ನು ತನ್ನ ಜೀವನಕ್ಕೆ ಪಡೆದವ ಜೀವನದ ಆವರೆಗಿನ ಎಲ್ಲ ಜಂಜಾಟಗಳಿಂದ ಮುಕ್ತನಾಗಿ ಕೃಷ್ಣಪಾದ ಮೂಲಂ ನಮುಂಚತಿ. ಆ ಯಾವ ಭಗವಂತನ ಪಾದದ ಆಸರೆಯನ್ನು ಪಡೆದಿದ್ದಾನೋ ಅದನ್ನು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಇಲ್ಲಿ ಆಚಾರ್ಯರ ಮಾತು ನೆನಪಾಗ್ತದೆ ಈ ಸಾಲುಗಳನ್ನು ಓದ್ತಾ ಇರೋ ಹಾಗೆ. ಸತ್ಪಾಂಥ ಜನಗೇಹಾಯ ನಮೋ ನಾರಾಯಣಾಯತೆ. ಇಲ್ಲಿದೇನೆ ದೃಷ್ಟಾಂತವನ್ನು ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಬಳಸಿಕೊಂಡಿದ್ದಾರೆ ಅಂತ ತೋರ್ತದೆ. ಸತ್ಪಾಂಥ ಜನಗೇಹಾಯ, ಇಲ್ಲಿ ಏನು ಪಾಂಥ ಸ್ವಶರಣಂ ಯಥಾ ಅಂತ ಶ್ಲೋಕದಲ್ಲಿ ಬಂದಿದೆ, ಅದೇ ನಿದರ್ಶನವನ್ನು ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು ಉಲ್ಲೇಖಿಸಿದ್ದಾರೆ. ಸತ್ ಅಂದರೆ ಸಜ್ಜನರೆನ್ನುವ, ಪಾಂಥ ಸತ್ಪಾಂಥ ಅಂದರೆ ಪ್ರಯಾಣಿಕರು, ಆ ಪ್ರಯಾಣಿಕ ಜನಗಳು ಸತ್ಪಾಂಥ ಜನ, ಅವರಿಗೆ ಗೇಹಾಯ, ಗೇಹ ಅಂದರೆ ಮನೆ. ಏನು ಯಾವುದು ಮನೆ? ನಮೋ ನಾರಾಯಣಾಯತೆ, ನಾರಾಯಣನೇ ಮನೆ. ಸತ್ಪಾಂಥ ಜನ ಗೇಹಾಯ, ಈ ಇಡೀ ಜೀವನ ಅನ್ನೋದೇ ಒಂದು ಪ್ರಯಾಣ. ಈ ಪ್ರಯಾಣದಲ್ಲಿ ಸಜ್ಜನರು, ಸಾಧುಜನರು, ಸಾಧಕರು ಅನ್ನತಕ್ಕಂಥ ಪಾಂಥರು, ಸತ್ಪಾಂಥರು, ಆ ಸತ್ಪಾಂಥ ಜನರಿಗೆ, ಸಾಧಕರಿಗೆ ಗೇಹಾಯ, ತುಂಬ ನಡೆದು ಬಂದು ಮನೆಗೆ ಬಂದಾಗ ಹಾಯ್ ಅಂತ ಒಂದು ಆಸರೆ ಸಿಕ್ತು ಅಂತ ಭರವಸೆ ಹೊಂದುತ್ತಾರೆ ಜನ. ಹಾಗೆ ಈ ಜೀವನ ಪಯಣದಲ್ಲಿ ಸತ್ಪಾಂಥ ಜನರಿಗೆ ನೀನೊಂದು ಗೇಹ ಅಂಥ ನಮೋ ನಾರಾಯಣಾಯತೆ, ಓ ನಾರಾಯಣನೇ ನಿನಗೆ ನಮಸ್ಕಾರ. ಸಜ್ಜನರೆಂಬ ಪ್ರಯಾಣಿಕರಿಗೆ ಅಂತಿಮ ಮನೆಯಂತೆ ಇರತಕ್ಕಂಥ ನಾರಾಯಣನಿಗೆ ನಮಸ್ಕಾರ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಇದೇ ಅಭಿಪ್ರಾಯದಿಂದ ಭಗವಂತನನ್ನು ಕೊಂಡಾಡಿದ್ದಾರೆ. ಇಲ್ಲಿ ಈ ದೃಷ್ಟಾಂತ ತುಂಬ ಅರ್ಥಪೂರ್ಣ. ನಮಗೆ ಮಾರ್ಗಾಯಾಸ ಅಂದ ಕೂಡಲೇ ಒಂದು ಕಾಲಕ್ಕೆ ತುಂಬ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡೀತಾ ಇದ್ವಿ. ಪ್ರಾಯ ನಮಗೆಲ್ರಿಗೂ ಕೆಲವು ಮೈಲುಗಳು ನಡೆದ ಅನುಭವ ಇದೆ. ಅಷ್ಟು ಮಾತ್ರ ಮನಸ್ಸಿನಲ್ಲಿಟ್ಟುಕೊಂಡು ದೃಷ್ಟಾಂತ ಕೊಟ್ಟದ್ದಲ್ಲ, ಇದು ಬಹಳ ವಿಶಾಲ ಅರ್ಥದ ದೃಷ್ಟಾಂತ. ಇದು ಜನ್ಮ ಜನ್ಮಾಂತರಗಳಲ್ಲಿ ನಡೆದು ಪ್ರಯಾಣ ಮಾಡಿ ಲೋಕಾಂತರಗಳಲ್ಲಿ ಯಾವ್ಯಾವ ಲೋಕಗಳಲ್ಲಿ ಯಾವ ಜನ್ಮ ತಳೆದು ಆಮೇಲೆ ಈ ಭೂಮಿ ಮೇಲೆ ಮನುಷ್ಯ ಜನ್ಮ ಹೊಂದಿ ನಾವು ಬಂದಿದ್ದೇವೋ ಏನೋ ಗೊತ್ತಿಲ್ಲ. ಹೀಗೆ ಜನ್ಮಾಂತರಗಳಲ್ಲಿ, ಲೋಕಾಂತರಗಳಲ್ಲಿ, ಬೇರೆ ಬೇರೆ ಯೋನಿಗಳಲ್ಲಿ ಪ್ರಯಾಣಿಸಿ ದಣದಿರ್ತಕ್ಕಂಥ ಸಜ್ಜನರಿಗೆ ಸತ್ಪಾಂಥ ಜನ ಗೇಹಾಯ, ಆ ಭಗವಂತನ ಸ್ಮರಣೆ, ಶ್ರೀಕೃಷ್ಣನ ಆಸರೆ, ತಲುಪಬೇಕಾದ ಸ್ಥಳಕ್ಕೆ ತಲುಪಿದ ನೆಮ್ಮದಿಯನ್ನು ನೀಡ್ತಾ ಇದೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ದಾಸರಾಯರು ಎಷ್ಟು ಸುಂದರ, ಎಷ್ಟು ಸರಳ, ಎಷ್ಟು ಅರ್ಥಗರ್ಭಿತ ನೋಡಿ ಆ ಮಾತು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ದಣಿಲಿಕ್ಕೆ ಬಂದೆ ಇಲ್ಲಿ ಅಂಥ ಆ ಸಜ್ಜನರ ಉದ್ಧಾರಕ್ಕಾಗಿ ಕೃಷ್ಣನ ಸ್ಮರಣೆ ಮನೆಗೆ ಬಂದಂತೆ, ಅಂಥ ಸಜ್ಜನರಿಗೆ ಸ್ಮರಣಾರ್ಹನಾದ, ಅವರಿಗೆ ಆವಾಸ ಸ್ಥಾನನಾದ, ಅವರ ಹೃದಯ ನಿವಾಸಿಯಾದ ನಾರಾಯಣನಿಗೆ ನಮಸ್ಕಾರ. ಮುಂದೆ ಶ್ಲೋಕ 7. ಯದಧಾತು ಮತೋ ಬ್ರಹ್ಮನ್ ದೇಹಾರಂಭೋಸ್ಯ ಧಾತುಭಿಃ ಯದೃಚ್ಛಯ
ಹೇತುನಾ ವಾ ಭವಂತೋ ಜಾನತೆ ಯಥಾ. ಹೇ ಬ್ರಹ್ಮನ್, ಅಧಾತುಮತಃ ಧಾತುಭಿಃ ದೇಹಾರಂಭಃ ಯದೃಚ್ಛಯಾ ವಾ ಹೇತುನಾ ಭವಂತಃ ಯಥಾ ಜಾನತೆ. ಹಿಂದೆ ದೇಹೇ ಸ್ವಧಾತು ವಿಗಮೆ ಅನುವಿಶೀರ್ಯಮಾಣೆ ಅಂತ ಆ ಹಿಂದಿನ ಶ್ಲೋಕದಲ್ಲಿ ಒಂದು ವಿಷಯವನ್ನು ಹೇಳಿದ್ರು ಶುಕಾಚಾರ್ಯರು. ಅದರ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾನೆ ಪರೀಕ್ಷಿತ್ ಮಹಾರಾಜ ಈ ಶ್ಲೋಕದಲ್ಲಿ. ಏನು ಪ್ರಶ್ನೆ? ಪಂಚಭೂತಗಳಿಂದ ನಿರ್ಮಿತವಾದ ದೇಹ ಇದು. ಇದು ನಾಶ ಆದಾಗ, ಧಾತುಗಳು ಒಂದೊಂದೇ ಶರೀರ ಬಿಟ್ಟು ಹೋಗುವಾಗ ಒಳಗಿನ ಜೀವ ಶರೀರವನ್ನು ತ್ಯಜಿಸ್ತಾನೆ ಅಂತ ನೀವು ಹಿಂದೆ ಹೇಳಿದ್ರಿ. ಅದು ಹೇಗೆ? ಒಂದು ಜಡ, ಒಂದು ಚೇತನ. ಹೀಗಿರುವಾಗ ಚೇತನನಿಗೆ ಶರೀರ ಜಡದಿಂದ ಹೇಗೆ ಬಂತು? ದೇಹ, ಶರೀರ, ದೇಹಿ, ದೇಹ ಶರೀರ ಎರಡು ಪರ್ಯಾಯ ಪದಗಳು. ದೇಹಿ ಅಂದರೆ ದೇಹ ಉಳ್ಳವನು, ಶರೀರಿ ಅಂತ ಹೇಳಿದ ಹಾಗೆ. ಆತ್ಮ, ಅವೆರಡರಲ್ಲೇ ಒಂದು ಆತ್ಮ, ಒಂದು ಶರೀರ, ಒಂದು ಚೇತನ, ಒಂದು ಜಡ, ಪರಸ್ಪರ ವಿರುದ್ಧ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಎರಡು ವಸ್ತುಗಳಿವೆ. ಒಂದು ಆತ್ಮ, ಒಂದು ಶರೀರ. ಪರ್ಯಾಯ ಪದಗಳನ್ನು ಬಳಸ್ತಿರ್ತೀವಿ, ಕನ್ಫ್ಯೂಷನ್ ಆಗಬಾರ್ದು ಅಂತ ನಾನು ಮತ್ತೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ. ಶರೀರ, ದೇಹ, ಜಡ ಇವೆಲ್ಲ ಪರ್ಯಾಯ ಪದಗಳು. ಆತ್ಮ, ಚೇತನ, ಜೀವ ಇವು ಪರ್ಯಾಯ ಪದಗಳು, ಒಂದೇ ಅರ್ಥದ ಶಬ್ದಗಳು. ಆತ್ಮ, ಜೀವ, ಚೇತನ ಅಂತ ಅನಿಸ್ಕೊಳ್ತಕ್ಕಂಥ ಆ ಒಳಗಿನ ಜೀವ, ಅದು ಏನದು? ಅದು ಜೀವ. ಆ ಜೀವ ಅನ್ನೋ ಶಬ್ದವೇ ಅದು ಏನು ಅನ್ನೋದನ್ನು ಹೇಳ್ತದೆ. ಸ್ವತಃ ಪ್ರಜ್ಞೆಯನ್ನು ಹೊಂದಿರತಕ್ಕಂಥದ್ದು. ಆ ಕಾರಣದಿಂದಲೇ ಅದು ಜಡದಿಂದ ಭಿನ್ನ. ಹೀಗೆ ಜಡ ಮತ್ತು ಜೀವ ಸ್ವಭಾವತಃ ಭಿನ್ನ ಭಿನ್ನ ಪದಾರ್ಥಗಳು. ಇವು ಒಂದು ಇನ್ನೊಂದರ ವೆಹಿಕಲ್ ಆದದ್ದು ಹೇಗೆ? ಚೇತನ ಜಡದ ಮೂಲಕ ಕಾರ್ಯವನ್ನು ಮಾಡ್ತದೆ. ಚೇತನ ಇಲ್ಲದೆ ಇದ್ದರೆ ಜಡ ಕಲ್ಲು, ಮಣ್ಣು, ಕಂಟಿ ಇದ್ದಂಗೆ. ಅದಕ್ಕೇನೇನೇನೇನು ಇಟ್ ಕೆನಾಟ್ ವರ್ಕ್, ಇಟ್ ಕೆನಾಟ್ ಎಕ್ಸಿಸ್ಟ್. ಕಲ್ಲು ಮಣ್ಣು ಬೇಕು. ಚೇತನ ಇಲ್ಲದೆ ಇರೋ ಶರೀರ ಅದಕ್ಕಿಂತ ಕಸಕ್ಕಿಂತ ಕಡೆ. ಯಾಕೆಂದರೆ ದುರ್ವಾಸನೆ ಹೊಡಿಲಿಕ್ಕೆ ಶುರು ಆಗ್ತದೆ, ಸಾಗಸ್ರಪಾದನ ಅಂತ ಹೇಳ್ತಾರೆ. ಕಲ್ಲು ಮಣ್ಣು ಸುತ್ತಮುತ್ತಲೇ ಇರ್ತಾವೆ, ಏನು ನಮಗೆ ತೊಂದರೆ ಇಲ್ಲ. ಆದರೆ ಒಳಗ ಚೇತನ ಇಲ್ಲದೆ ಇರೋ ಶರೀರ ಕಲ್ಲು ಮಣ್ಣಿಗಿಂತ ಕೆಟ್ಟ, ಕಸಕ್ಕಿಂತ ಕಡೆ. ಹೀಗೆ ಚೇತನ ಮತ್ತು ಜಡ ಸಂಪೂರ್ಣ ಭಿನ್ನ ಭಿನ್ನ ಸ್ವಭಾವದ, ಭಿನ್ನ ಭಿನ್ನ ಧರ್ಮದ ಎರಡು ವಸ್ತುಗಳು. ಒಂದು ಇನ್ನೊಂದರ ಸಾಧನ ಆದದ್ದು ಹೇಗೆ? ಜೀವಿಯನ್ನು ಜೀವಿ ಎನ್ನದೇ ದೇಹಿ ಅನ್ನುವಷ್ಟರ ಮಟ್ಟಿಗೆ, ದೇಹವುಳ್ಳವ ಅಂತ ದೇಹದಿಂದಲೇ ಆತ್ಮನ ಪರಿಚಯ. ಇಷ್ಟು ಅನ್ಯೋನ್ಯ ಸಂಬಂಧ ಇವುಗಳಿಗೆ. ಚೇತನಕ್ಕೂ ಅಚೇತನಕ್ಕೂ ಇಂಥ ಸಂಬಂಧ ಉಂಟಾದದ್ದು ಹೇಗೆ? ಇದನ್ನು ತಾವು ತಿಳಿದಿದ್ದೀರಿ, ನನಗೂ ತಿಳಿಸಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇಲ್ಲಿ ಗಮನಿಸಬೇಕಾದ ಒಂದು ಸಂಗತಿ ಎಂದರೆ, ಎಷ್ಟೋ ವಿಷಯಗಳನ್ನು ನಾವು ಬಳಸಿ ರೂಢಿ ಮಾಡ್ಕೊಂಡು ಬಿಟ್ಟಿರ್ತೀವಿ. ಅವುಗಳ ಬಗ್ಗೆ ವಿಚಾರ ಮಾಡೋದೇ ಇಲ್ಲ.
ಆಮೇಲೆ ಯಾರೋ ಅದ್ರ ಬಗ್ಗೆ ನಮ್ಮಲ್ಲಿ ವಿಚಾರವನ್ನು ಪ್ರಚೋದಿಸ್ತಾರೆ, ಹೌದಲ್ಲ ಅನ್ನಿಸ್ತದೆ. ಇದು ಯೋಚನೆ ಬಂದಿರಲೇ ಇಲ್ಲ. ಎಷ್ಟು ಸಲ ಈ ಶಬ್ದ ಬಳಸಿದ್ದೀವಿ ನಾವು. ಶರೀರ ಅನ್ನೋ ಶಬ್ದ ಎಷ್ಟು ಸಲ ಬಳಸಿದ್ದೀವಿ, ದೇಹ ಅನ್ನೋ ಶಬ್ದ ಎಷ್ಟು ಸಲ ಬಳಸಿದ್ದೀವಿ, ಚೇತನ ಆತ್ಮ ಅನ್ನೋ ಶಬ್ದಗಳನ್ನು ಎಷ್ಟು ಸಲ ಬಳಸಿದ್ದೀವಿ. ಆದರೆ ಪ್ರಾಯ ಇದನ್ನು ನಾವು ಯಾರೂ ಯೋಚನೆ ಮಾಡಿಲ್ಲ. ಯಾಕೆ, ಹೇಗೆ ಆ ಒಳಗಿನ ಚೇತನ ಈ ಜಡದ ಸಂಬಂಧ ಪಡೀತು, ಈ ದೇಹದ ಸಂಬಂಧ ಪಡೀತು, ಯಾಕೆ, ಹೇಗೆ? ಮತ್ತು ಎಲ್ಲೋ ಪಂಚಭೂತಗಳ ಭಾಗವಾಗಿರ್ತಕ್ಕಂಥ, ಪಂಚಭೂತಗಳಲ್ಲಿ ಅಲ್ಲಲ್ಲಿ ಇದ್ದಿರ್ತಕ್ಕಂಥ ಈ ಶರೀರದ ಭಾಗಗಳು ಅವು ಹೇಗೆ ದೇ ಕೇಮ್ ಟುಗೆದರ್ ಇನ್ ಎ ಸರ್ಟನ್ ಕಾಂಬಿನೇಷನ್ ಟು ಫಾರ್ಮ್ ದಿಸ್ ಬಾಡಿ. ಅದು ಆದಮೇಲೆ ಆ ಚೇತನಕ್ಕೂ ಈ ಶರೀರಕ್ಕೂ ಒಂದು ಸಂಬಂಧ. ಆ ಚೇತನ ಯಾವಾಗ ನನಗೆ ಈ ಶರೀರ ಬೇಕು ಅಂತ ಹೇಳ್ತು, ಆ ಜಡವಾಗಿರ್ತಕ್ಕಂಥ ಪಂಚಭೂತಗಳಲ್ಲಿ ಈ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ವಿಶಿಷ್ಟ ಪದಾರ್ಥಗಳ ಕಲಸು ಮೇಲೋಗರ ಆಯಿತು. ಆ ಶರೀರ ಈ ಚೇತನಕ್ಕೆ ಅದೇನೋ ಟೊಪ್ಪಿಗೆ ಹಾಕ್ತಿರ್ತಾರಲ್ಲ ಹಂಗೆ ಇದ್ರ ಮೇಲೆ ಅದು ಹೆಂಗೆ ಬಂದು ಕೂತ್ಕೊಂತು. ಅದಕ್ಕಂತೂ ದೇಹಕ್ಕಂತೂ ತಿಳುವಳಿಕೆ ಇಲ್ಲ, ಅದೇನು ಬಯಸಲಾರದು. ಈ ಚೇತನ ಬಯಸಿ ಆ ಶರೀರವನ್ನು ಧಾರಣ ಮಾಡಿತೆ. ಆ ಶರೀರಕ್ಕೆ ಆ ಒಂದು ವಿಶಿಷ್ಟ ಆಕಾರವನ್ನು ಕೊಟ್ಟು ಈ ಚೇತನದ ಮೇಲೆ ಅಂಗಿಯಂತೆ ಬಟ್ಟೆಯಂತೆ ಅದನ್ನು ತೊಡಸಿದವರು ಯಾರು? ಇದೇನು ಚೇತನದ ಕೆಲಸವಾ ಅಥವಾ ಮತ್ತಾರೋ ಮೂರನೆಯವರು? ಅಲ್ಲ, ಯಾಕೆಂದರೆ ಎರಡನೇದಾದ ದೇಹಕ್ಕಂತೂ ಏನು ಪ್ರಜ್ಞೆ ಇಲ್ಲ, ಅದು ಏನು ಬಯಸಲಾರದು, ಜಡ ಶರೀರ. ಇದನ್ನೇನಾದರೂ ಮಾಡ್ಕೊಂಡಿದ್ರೆ ಚೇತನ ಮಾಡ್ಕೊಂಡಿರಬೇಕು. ಅವನು ಹೇಗೆ ಮಾಡ್ಕೊಂಡ, ಯಾವಾಗ ಮಾಡ್ಕೊಂಡ, ಅಥವಾ ಬೇರೆ ಯಾರಾದರೂ ಇದನ್ನು ಮಾಡಿದರೆ, ಈ ಅಚೇತನಕ್ಕೂ ಚೇತನಕ್ಕೂ ಮೂಲಭೂತವಾಗಿ ಪರಸ್ಪರ ವಿರುದ್ಧ ಸ್ವಭಾವವುಳ್ಳಂಥ ಎರಡು ಪದಾರ್ಥಗಳಿಗೂ ಇಂಥ ಒಂದು ಅವಿನಾಭಾವ ಸಂಬಂಧ, ಒಂದನ್ನು ಬಿಟ್ಟು ಇನ್ನೊಂದು ಇರಲಾರದು, ಅಂಥ ಒಂದು ಸಂಬಂಧ ಹೇಗೆ ಬಂತು? ಈ ಚೇತನ ಈ ಅಚೇತನ ಒಂದು ಆದದ್ದು ಹೇಗೆ? ಒಂದು ಇನ್ನೊಂದಕ್ಕೆ ವೆಹಿಕಲ್ ಅಂತ ಅನಿಸಿದ್ದು ಹೇಗೆ? ಇದನ್ನು ತಾವು ತಿಳಿದಿದ್ದೀರಿ, ನನಗೆ ತಿಳಿಸಬೇಕು ಅನ್ನುವಲ್ಲಿಂದ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗಳು ಆರಂಭ ಆಗ್ತವೆ. ಈ ಶ್ಲೋಕದಿಂದ 23ನೇ ಶ್ಲೋಕದವರೆಗೆ, 24ನೇ ಶ್ಲೋಕಕ್ಕೆ ಮುಗಿಸ್ತಾನೆ ಪರೀಕ್ಷಿತ್ ಮಹಾರಾಜ ತನ್ನ ಪ್ರಶ್ನೆಗಳನ್ನು. ಅನೇಕ ಪ್ರಶ್ನೆಗಳನ್ನು ಮಹಾರಾಜ ಕೇಳಿದ್ದಾನೆ. ಸುಮಾರು ಒಂದು 15-20 ಪ್ರಶ್ನೆಗಳಿವೆ. ಹಿಂದೆ ಇದೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ಸೃಷ್ಟಿಯ ಕುರಿತು ಯದ್ರೂಪಂ ಯದಧಿಷ್ಠಾನಂ ಇತ್ಯಾದಿ ಪ್ರಶ್ನೆಗಳನ್ನು ಮಾಡಿದ್ದ. ಅದೇ ಅಧ್ಯಾಯದಲ್ಲಿ ಮತ್ತು ಮುಂದಿನ ಅಧ್ಯಾಯ ಅಂದರೆ 6ನೇ ಅಧ್ಯಾಯಗಳಲ್ಲಿ ಅವುಗಳಿಗೆ ಉತ್ತರ ನೀಡಿದ್ರು. ಇತಿತೇ ಅಭಿಹಿತಂ ತಾತ ಅಂತ 6ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಬ್ರಹ್ಮದೇವರು ನಾರದರನ್ನು ಕುರಿತು, ನೋಡಪ್ಪ, ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ ಅಂತ ಹೇಳಿದ್ದಾರೆ. 6ನೇ ಅಧ್ಯಾಯ 32ನೇ ಶ್ಲೋಕದವರೆಗೆ 5ನೇ ಅಧ್ಯಾಯದಲ್ಲಿ ಕೇಳಿದ 5ನೇ ಅಧ್ಯಾಯದ ಆರಂಭದಿಂದ ಕೇಳಿದ ಪ್ರಶ್ನೆಗೆ 6ನೇ ಅಧ್ಯಾಯದ 32ನೇ ಶ್ಲೋಕದವರೆಗೆ ಉತ್ತರ ಕೊಟ್ಟು, ಇತಿತೇ ಅಭಿಹಿತಂ ತಾತ ಅಂತ ನೀ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೇನೆ ಅಂತ ಮುಗಿಸಿದರು. ಇಲ್ಲಿ ಪುನಃ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆ ಪ್ರಶ್ನೆಗಳಿಗೂ ಈ ಪ್ರಶ್ನೆಗಳಿಗೂ ಒಂದು ಮುಖ್ಯ ವ್ಯತ್ಯಾಸ ಇದೆ. ಏನು ಅಂದರೆ, ಇಲ್ಲಿ ಈಗ ಪರೀಕ್ಷಿತ ಕೇಳತಕ್ಕಂಥ ಪ್ರಶ್ನೆಗಳಿಗೆ ಭಾಗವತದ ಮುಂದಿನ 7 ಸ್ಕಂದಗಳಲ್ಲಿ ಉತ್ತರ ನೀಡಿದ್ದಾರೆ. ಬರೀ ಈ ಸ್ಕಂದದಲ್ಲೋ ಅಥವಾ ಮುಂದಿನ ಸ್ಕಂದದಲ್ಲೋ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇದು ದ್ವಿತೀಯ ಸ್ಕಂದ, 9ನೇ ಸ್ಕಂದದವರೆಗೆ ಏನು ಭಾಗವತ ವಿಸ್ತಾರವಾಗಿ ನಿರೂಪಿತವಾಗಿದೆ, ಅದೆಲ್ಲ ಈ ಪ್ರಶ್ನೆಗಳಿಗೆ ಉತ್ತರ. 10ನೇ ಸ್ಕಂದ ಶ್ರೀಕೃಷ್ಣ ಚರಿತ್ರೆ ಆರಂಭ ಆಗ್ತದೆ. ಈಗ ಏನು ಪ್ರಶ್ನೆಗಳನ್ನು ಕೇಳ್ತಾನೆ, ಒಂದು ದೃಷ್ಟಿಯಿಂದ ಭಾಗವತಕ್ಕೆ ಇದು ಪೀಠಿಕೆ. ಭಾಗವತ ಶುರುವಾಗೋದು ಇಲ್ಲಿಂದ. ಪರೀಕ್ಷಿತ್ ಮಹಾರಾಜ ಏನು ಈ ಪ್ರಶ್ನೆಗಳನ್ನು ಕೇಳ್ತಾನೆ,
ಇದಕ್ಕೆ ಉತ್ತರ ರೂಪವಾಗಿ ಮುಂದಿನ 7 ಸ್ಕಂಧಗಳಲ್ಲಿ ಭಾಗವತದ ನಿರೂಪಣೆ ಇದೆ. ಟಿಪ್ಪಣಿಕಾರರು ಅಲ್ಲಲ್ಲಿ ಈ ಪ್ರಶ್ನೆಗಳನ್ನು ಮತ್ತೆ ಉಲ್ಲೇಖಿಸಿ, ನೋಡಿ ಈ ಪ್ರಶ್ನೆಗೆ ಇಲ್ಲಿ ಉತ್ತರ ಬಂದಿದೆ ಅಂತ ತಿಳಿಸ್ತಾರೆ ನಮಗೆ. ನಾನು ಅವನ್ನು ಅಲ್ಲಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈಗ ಶ್ಲೋಕ 8ರಿಂದ ಶ್ಲೋಕ 24ರವರೆಗೆ ಪರೀಕ್ಷಿತ ಏನೇನು ಪ್ರಶ್ನೆಗಳನ್ನು ಕೇಳಿದ ಅನ್ನೋದನ್ನು ಸಾರ ರೂಪವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಶ್ಲೋಕ 8ರಿಂದ ಶ್ಲೋಕ 24ರ ತನಕ ಒಮ್ಮೆ ಎಲ್ಲ ಶ್ಲೋಕಗಳನ್ನು ಓದಿ ಅನಂತರ ಅದರ ಸಾರಾಂಶವನ್ನು, ಆ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತಿಳಿಸೋ ಪ್ರಯತ್ನ ಮಾಡ್ತೇನೆ. ಆಸೀತ್ ಯದುದರಾತ್ ಪದ್ಮಂ ಲೋಕಸಂಸ್ಥಾನಲಕ್ಷಣಂ ಯಾವಾನಯಂ ವೈ ಪುರುಷಃ ಯತ್ತಾವಯವೈಃ ಪೃಥಕ್ ತಾವಾನಸಾವಿತಿ ಪ್ರೋಕ್ತಃ ಸಂಸ್ಥಾ ಅವಯವಾವಿವ ಸಂಸ್ಥಾ ಅವಯವಾನಿವ ಅಜಸೃಜತಿ ಭೂತಾನಿ ಭೂತಾತ್ಮಾ ಯದನುಗ್ರಹಾತ್ ದದೃಶೇ ಏನ ತದ್ರೂಪಂ ನಾಭಿ ಪದ್ಮ ಸಮುದ್ಭವಃ ಸ ಚಾಪಿ ಯತ್ರ ಪುರುಷೋ ವಿಶ್ವಸ್ಥಿತಿ ಉದ್ಭವ ಅಪ್ಯಯಃ ವಿಶ್ವಸ್ಥಿತ್ಯುದ್ಭವಾಪ್ಯಯಃ ಮುಕ್ತ್ವಾತ್ಮಮಾಯಾಂ ಮಾಯೇಶಃ ಶೇತೆ ಸರ್ವಗುಹಾಶಯಃ ಪುರುಷ ಅವಯವೈರ್ಲೋಕಾಃ ಸಪಾಲಾಃ ಪೂರ್ವಕಲ್ಪಿತಾಃ ಲೋಕೈಃ ಅಮುಷ್ಯ ಅವಯವಾಃ ಸಪಾಲೈರಿತಿ ಶುಶ್ರುಮ ಯಾವಾನ್ ಕಲ್ಪೋ ವಿಕಲ್ಪೋ ವಾ ಯಥಾ ಕಾಲೋನುಮೀಯತೆ ಭೂತ ಭವ್ಯ ಭವಚ್ಛಬ್ದ ಆಯುರ್ಮಾನಂಚ ಯತ್ಸತಃ ಕಾಲಸ್ಯಾನುಗತಿರ್ಯಾತು ಲಕ್ಷ್ಯತೆನ್ವಿ ಬೃಹತ್ಯಪಿ ಯಾವತ್ಯಃ ಕರ್ಮಗತಯಃ ಯಾದೃಶೀಃ ದ್ವಿಜಸತ್ತಮ ಯಸ್ಮಿನ್ ಕರ್ಮ ಸಮಾವಾಯೋ ಯಥಾ ಏನೋಪಗೃಹ್ಯತೆ ಗುಣಿನಾಂ ಚೈವ ಪರಿಣಾಮಂ ಅಭೀಪ್ಸತಾಂ ಭೂಪಾತಾಲ ಕಕುಬ್ ವ್ಯೋಮ ಗ್ರಹ ನಕ್ಷತ್ರ ಭೂಭೃತಾಂ ಸರಿತ್ ಸಮುದ್ರ ದ್ವೀಪಾನಾಂ ಸಂಭವಶ್ಚ ಏತದೋಕಸಾಂ ಪ್ರಮಾಣಂ ಅಂಡಕೋಶಸ್ಯ ಬಾಹ್ಯಾಭ್ಯಂತರ ಭೇದತಃ ಮಹತಾಂ ಚಾನುಚರಿತಂ ವರ್ಣಾಶ್ರಮ ವಿನಿಶ್ಚಯಃ ಯುಗಾನಿ ಯುಗಮಾನಂಚ ಧರ್ಮೋ ಯಶ್ಚ ಯುಗೇ ಯುಗೇ ಅವತಾರಾನುಚರಿತಂ ಯದಾಶ್ಚರ್ಯತಮಂ ಹರೇಃ ನೃಣಾಂ ಸಾಧಾರಣೋ ಧರ್ಮಃ ಸವಿಶೇಷಶ್ಚ ಯಾದೃಶಃ ಶ್ರೇಣೀನಾಂ ರಾಜರ್ಷೀಣಾಂಚ ಧರ್ಮಃ ಕೃಚ್ಛ್ರೇಷು ಜೀವತಾಂ ತತ್ವಾನಾಂ ಪರಿಸಂಖ್ಯಾನಂ ಲಕ್ಷಣಂ ಹೇತುಲಕ್ಷಣಂ ಪುರುಷಾರಾಧನ ವಿಧಿಃ ಯೋಗಸ್ಯ ಆಧ್ಯಾತ್ಮಿಕಸ್ಯ ಚ ಯೋಗೇಶ್ವರೈಶ್ವರ್ಯಗತಿಃ ಲಿಂಗಭಂಗಸ್ತು ಯೋಗಿನಾಂ ವೇದ ಉಪವೇದ ಧರ್ಮಾಣಾಂ ಇತಿಹಾಸ ಪುರಾಣಯೋಃ ಸಂಪ್ಲವಃ ಸರ್ವಭೂತಾನಾಂ ವಿಕ್ರಮಃ ಪ್ರತಿಸಂಕ್ರಮಃ ಇಷ್ಟಾಪೂರ್ತಸ್ಯ ಕಾಮ್ಯಾನಾಂ ತ್ರಿವರ್ಗಸ್ಯ ಚ ಯೋ ವಿಧಿಃ ಯಶ್ಚ ಅನುಶಾಯಿನಾಂ ಸರ್ಗಃ ಪಾಖಂಡಸ್ಯ ಚ ಸಂಭವಃ ಆತ್ಮನೋ ಬಂಧಮೋಕ್ಷೌ ಚ ವ್ಯವಸ್ಥಾನಂ ಸ್ವರೂಪತಃ ಯಥಾತ್ಮತಂತ್ರೋ ಭಗವಾನ್
ಕ್ರೀಡತಿ ಆತ್ಮಮಾಯಯ ವಿಸೃಜ್ಯ ವಾ ಯಥಾ ಮಾಯಾಂ ಉದಾಸ್ತೆ ಸಾಕ್ಷಿವದ್ವಿಭು. 24ನೇ ಪದ್ಯ. ಸರ್ವಮೇತಚ್ಚ ಭಗವನ್ ಪೃಚ್ಛತೆ ಮೇ ಅನುಪೂರ್ವಶಃ ತತ್ವತೋ ಅರ್ಹಸಿ ಉದಾಹರ್ತುಂ ತತ್ವತೋರ್ಹಸ್ಯುದಾಹರ್ತುಂ ಪ್ರಪನ್ನಾಯ ಮಹಾಮುನೇ. ಇನ್ನು ಈ ಶ್ಲೋಕಗಳ ಮೂಲಕ ಏನೇನು ಪ್ರಶ್ನೆಗಳನ್ನು ಪರೀಕ್ಷಿತ್ ಮಹಾರಾಜ ಕೇಳಿದ, ಸಾರರೂಪವಾಗಿ ಅದನ್ನು ಸಂಗ್ರಹಿಸಿ ಹೇಳ್ತಾ ಇದ್ದೇನೆ. ಭಗವಂತನ ಉದರದಿಂದ ಪದ್ಮ ಹುಟ್ಟಿತು ಅಂತ ಹೇಳಿದ್ರಿ. ಇದು ಪಾದ್ಮಕಲ್ಪದಲ್ಲಿ ನಡೆದ ಘಟನೆ ಅಂತ ಶ್ರೀ ವಿಜಯಧ್ವಜ ತೀರ್ಥರು ಬರೀತಾರೆ. ಉದರದಿಂದ ಪದ್ಮ, ಅದರಿಂದ ಅಜ ಅಂದರೆ ಬ್ರಹ್ಮದೇವರು. ಬಳಿಕ ಅವನ ಬೇರೆ ಬೇರೆ ಅವಯವಗಳಿಂದ ಬೇರೆ ಬೇರೆ ಲೋಕಗಳು, ಆಯಾ ಲೋಕಪಾಲರು ಹುಟ್ಟಿದರು ಅಂತ ವರ್ಣಿಸಿದಿರಿ. ಭಗವಂತನನ್ನು ಪುರುಷ ಅಂತ ಕರೆದು ಪುರುಷನ ಅಂದರೆ ಸಾಮಾನ್ಯ ಮನುಷ್ಯನ ಅವಯವಗಳಿಗೆ ಹೋಲ್ತಕ್ಕಂಥ ಅವಯವಗಳು ಅವನಿಗಿವೆ ಅನ್ನೋ ಹಾಗೆ ಆ ಪುರುಷನ ವರ್ಣನೆ ಮಾಡಿದಿರಿ, ಕೈ ಕಾಲು ಎಲ್ಲ. ನನಗೀಗ ಪ್ರಶ್ನೆ ಏನು ಅಂದರೆ, ಸಾಮಾನ್ಯ ಪುರುಷನ ಬೇರೆ ಬೇರೆ ಅವಯವಗಳಿಗೆ ಸೀಮೆ ಅಂದರೆ ಒಂದು ಕೊನೆ ಇರುವಂತೆ ಈ ಪುರುಷನಾಮಕ ಭಗವಂತನ ಅವಯವಗಳಿಗೂ ಸೀಮೆ ಇದೆಯೇ, ಕೊನೆ ಇದೆಯೇ? ಅವನನ್ನು ಅವಯವಗಳಿರುವಂತೆ ಧ್ಯಾನ ಮಾಡಬೇಕೇ, ಅಥವಾ ಹಾಗೆ ಮಾಡುವಾಗ ಅವಯವಗಳಿಗೆ ಸೀಮೆಯನ್ನು ಕಲ್ಪಿಸಿದಂತಾಗೋದರಿಂದ ಹಾಗೆ ಧ್ಯಾನ ಮಾಡಬಾರದೆ? ಯಾಕೆಂದರೆ ಅವನು ಅನಂತ. ಒಟ್ಟಾರೆ ಧ್ಯಾನಕ್ಕೆ ಉಪಯೋಗಿಯಾದ ಅವನ ಆಕಾರ ಕಲ್ಪನೆ ಹೇಗೆ ಮಾಡಬೇಕು? ಇದು ಪರೀಕ್ಷಿತನ ಪ್ರಶ್ನೆ. ಮುಂದೆ, ಯಾವ ಭಗವಂತನ ಅನುಗ್ರಹದಿಂದ ಬ್ರಹ್ಮದೇವನಿಗೆ ಭೂತ ಸೃಷ್ಟಿ ಸಾಧ್ಯವಾಯಿತೋ ಅಂಥ ಆ ಬ್ರಹ್ಮದೇವನಿಗೆ ಭಗವಂತನ ಸಾಕ್ಷಾತ್ ದರ್ಶನ ಸಾಧ್ಯವಾದದ್ದು ಹೇಗೆ? ವಿರಾಟ್ ಪುರುಷನ ಅಂಗಾಂಗಗಳಿಂದ 14 ಲೋಕಗಳು, ಆ ಲೋಕಗಳ ಪಾಲಕರು ಉಂಟಾದರು ಅಂತ ಹೇಳಿದಿರಿ. ಅನಂತರ ಆ ಲೋಕಗಳೇ ಭಗವಂತನ ಅವಯವಗಳು ಅಂತ ಧ್ಯಾನಿಸಬೇಕು ಅಂತ ಹೇಳಿದಿರಿ. ಈ ಮಾತುಗಳ ತಾತ್ಪರ್ಯ ಏನು, ಭಾವ ಏನು? ಲೋಕಗಳೇ ಅವನ ಅವಯವಗಳೋ ಅಥವಾ ಅವಯವಗಳಿಂದ ಲೋಕಗಳು ಹುಟ್ಟಿದವೋ ಅಂತ ಪ್ರಶ್ನೆ. ಒಂದು ದೃಷ್ಟಿಯಿಂದ ಮೊದಲಿನ ಪ್ರಶ್ನೆಯ ವಿಸ್ತಾರವೇ ಇದು. ಮುಂದೆ ಕಾಲನಾಮಕ ಪರಮಾತ್ಮನ ಬಗ್ಗೆ ನನಗೆ ಹೇಳ್ರಿ. ಕಲ್ಪ ಅಂದರೆ ಬ್ರಹ್ಮಕಲ್ಪ, ಅವಾಂತರ ಕಲ್ಪಗಳು, ಇವು ಎಷ್ಟು? ಇವುಗಳ ಪರಿಮಾಣ ಏನು? ಈ ಕಾಲಗಣನೆಗೆ ಆಧಾರ ಏನು? ಯಾವುದರ ಆಧಾರದ ಮೇಲೆ ವರ್ತಮಾನ, ಭೂತ, ಭವಿಷ್ಯತ್ ಅನ್ನೋ ಕಾಲ ವಿಭಾಗ ಮಾಡ್ತಾರೆ? ಮುಂದಿನ ಪ್ರಶ್ನೆ, ದೇಹ ಆಶ್ರಯಿಸಿದ ಜೀವರ ಆಯುರ್ಮಾನ ಎಷ್ಟು? ಜೀವರ ಕರ್ಮದ ಗತಿಗಳು ಎಷ್ಟು ವಿಧ ಮತ್ತು ಅವು ಎಂಥವು? ಜೀವಿಗಳು ಯಾವ ಯಾವ ಕರ್ಮಗಳಿಂದ ಯಾವ ಯಾವ ಎಂಥೆಂಥ ಜನ್ಮಗಳನ್ನು ಪಡೀತಾರೆ? ಭೂಮಿ, ಪಾತಾಳ, ಬೇರೆ ಬೇರೆ ಗ್ರಹಗಳು, ಸಮುದ್ರ, ನಕ್ಷತ್ರ, ದ್ವೀಪಗಳು, ಈ ಎಲ್ಲ ಕಡೆಗಳಲ್ಲಿ ವಾಸಿಸ್ತಕ್ಕಂಥ ಬೇರೆ ಬೇರೆ ತರಹದ ಜೀವರು, ಆ ಜೀವರುಗಳ ಉತ್ಪತ್ತಿ ಅಂದರೆ ವಿಕಾಸ ಹೇಗೆ ಆಗ್ತದೆ? ಈ ಬ್ರಹ್ಮಾಂಡದ ಪರಿಮಾಣ ಏನು? ಒಳ ಹಾಗೂ ಹೊರ ಅಳತೆಗಳೇನು? ಯುಗಗಳ ಭೇದ, ಅವುಗಳ ಮಾನ ಅಂದರೆ ಯುಗಮಾನ, ಆಯಾ ಯುಗಗಳಲ್ಲಿ ಅನುಸರಿಸಲ್ಪಡುವ ಧರ್ಮಗಳು, ಯುಗ ಯುಗಗಳಲ್ಲಿ ಆಗುವ ಭಗವಂತನ ಅವತಾರಗಳು, ಅವತಾರಗಳಲ್ಲಿ ನಡೆದ ಪರಮಾತ್ಮನ ಆಶ್ಚರ್ಯಕರ ಚರಿತೆಗಳು, ಇವನ್ನು ನನಗೆ ಹೇಳ್ರಿ. ಮನುಷ್ಯರು ಅನುಸರಿಸಬೇಕಾದ ಸಾಧಾರಣ ಧರ್ಮ ಮತ್ತು ವಿಶೇಷ ಧರ್ಮ ಇವುಗಳನ್ನು ತಿಳಿಸಿ. ಅದರಲ್ಲೂ ರಾಜರ್ಷಿಗಳ, ಶ್ರೇಷ್ಠ ಸಾಧಕರ ಸಾಧನಾ ಮಾರ್ಗವನ್ನು ನನಗೆ ಉಪದೇಶ ಮಾಡಿರಿ. ತತ್ವಗಳು ಯಾವುವು? ಅವುಗಳ ಲಕ್ಷಣ ಏನು?
ಅವು ಎಷ್ಟು? ಪುರುಷನಾಮಕ ಭಗವಂತನ ಆರಾಧನೆ, ಅದಕ್ಕಾಗಿ ಮಾಡಬಹುದಾದ ಯೋಗ ಸಾಧನೆ, ಇದನ್ನು ವಿವರಿಸಿ. ಯೋಗಿಗಳು ಸಾಧನೆ ಮಾಡಿದ ಮೇಲೆ ಅವರಿಗೆ ದೊರೆಯುವ ಸಿದ್ಧಿಗಳು, ಸ್ಥಾನಗಳು ಯಾವುವು? ಯೋಗಿಗಳ ಲಿಂಗ ಶರೀರ ಭಂಗ ಆಗುವ ಕ್ರಮ ಏನು, ಅದನ್ನು ತಿಳಿಸಿ. ವೇದ, ಉಪವೇದ, ವೇದ ಅಂದರೆ ಋಗ್ವೇದ ಮುಂತಾದವುಗಳು, ಉಪವೇದ ಅಂದರೆ ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ ಇತ್ಯಾದಿಗಳು, ಧರ್ಮಶಾಸ್ತ್ರ, ಇತಿಹಾಸ, ಪುರಾಣ ಈ ಮುಂತಾದ ಸಕಲ ಶಾಸ್ತ್ರಗಳ ಸಾರ ಏನು ತಿಳಿಸಿ. ಪ್ರಳಯದಲ್ಲಿ ಕಾಣದಾಗುವ ಜೀವರ ಮರುಸೃಷ್ಟಿ ಹೇಗಾಗ್ತದೆ? ಸೃಷ್ಟರಾದ ಜೀವರು ಧರ್ಮ ಮಾರ್ಗದಲ್ಲಿ ಇದ್ದು ತ್ರಿವರ್ಗಗಳನ್ನು ಸಾಧಿಸುವ ಬಗೆ ಏನು? ಆತ್ಮನ ಬಂಧ ಮತ್ತು ಅವನ ಮೋಕ್ಷ ಇವುಗಳ ಸ್ವರೂಪವನ್ನು ತಿಳಿಸಿರಿ. ಸ್ವತಂತ್ರನಾದ ಭಗವಂತ ಯಾವಾಗ ಹೇಗೆ ತನ್ನದೇ ಆದ ತ್ರಿಗುಣಗಳನ್ನು ಅಂದರೆ ಮಾಯೆಯನ್ನು ಸ್ವೀಕರಿಸಿ ಕ್ರೀಡೆ ಮಾಡ್ತಾನೆ ಮತ್ತು ಯಾವಾಗ ಆ ಮಾಯೆಯನ್ನು ತ್ಯಜಿಸಿ ಸಾಕ್ಷೀಭಾವದಿಂದ ಮೋಕ್ಷದಲ್ಲಿ ವಿರಮಿಸ್ತಾನೆ. ನನ್ನ ಎಲ್ಲ ಪ್ರಶ್ನೆಗಳಿಗೂ ಕ್ರಮವಾಗಿ ತಾವು ಉತ್ತರಿಸಬೇಕು. ನಾನು ನಿಮಗೆ ಶರಣು ಬಂದಿದ್ದೇನೆ. 24ನೇ ಶ್ಲೋಕದ ಭಾವ ಇದು. ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಉದ್ಧರಿಸಬೇಕು ಅಂತ ಪರೀಕ್ಷನ್ ಮಹಾರಾಜ ಶುಕಾಚಾರ್ಯರನ್ನು ಕುರಿತು ಬೇಡಿಕೊಳ್ತಾ ಇದ್ದಾನೆ 24ನೇ ಶ್ಲೋಕದಲ್ಲಿ. ಮುಂದೆ 26ನೇ ಶ್ಲೋಕ. ನಮೇ ಅಸವಃ ಪರಾಯಂತಿ ಬ್ರಹ್ಮನ್ ಅನಶನಾದಮಿ ಪಿಬತೋಚ್ಯುತ ಪೀಯೂಷಂ ಅನ್ಯತ್ರ ಕುಪಿತಾದ್ವಿಜಾತ್. ಹೇ ಬ್ರಹ್ಮನ್, ಶುಕಾಚಾರ್ಯರೇ, ಅನಶನಾತ್, ಅಶನ ಅಂದರೆ ಊಟ, ಅನಶನ ಅಂದರೆ ಉಪವಾಸ, ಅನಶನಾತ್ ಅಂದರೆ ಉಪವಾಸದಿಂದ ಅಮಿ ಅಸವಹ ಈ ಪ್ರಾಣಗಳು ನ ಪರಾಯಾಂತಿ ನ ಗಚ್ಚಂತಿ ಬಿಟ್ಟು ಹೋಗೋದಿಲ್ಲ. ಉಪವಾಸದಿಂದಾಗಿ ಪ್ರಾಣ ಹೋಗಬಹುದು ಅನ್ನೋ ಆತಂಕ ನನಗಿಲ್ಲ. ಯಾಕೆಂದರೆ ಆತಂಕ ಯಾಕೆ ನನಗಿಲ್ಲ ಅನ್ನೋದಕ್ಕೆ 2 ಕಾರಣಗಳನ್ನು ಕೊಡ್ತಾನೆ. ಒಂದು, ಎಷ್ಟೇ ಉಪವಾಸ ಮಾಡಿದರೂ ನನ್ನ ಪ್ರಾಣ ಹೋಗುದು. ಯಾಕೆ? ಕುಪಿತ ದ್ವಿಜಾತ್. ಆ ಶ್ಲೋಕದ ಕೊನೆಗೆ ಒಂದು ವಿಶೇಷಣ ಕೊಡ್ತಾನೆ ನೋಡಿ. ಕುಪಿತಾತ್ ದ್ವಿಜ, ದ್ವಿಜ ಅಂದರೆ ಬ್ರಾಹ್ಮಣ. ಆ ಶಮೀಕ ಋಷಿ ಪುತ್ರ ಶೃಂಗಿಯ ಶಾಪ, ಕುಪಿತಾತ್ ಸಿಟ್ಟಿನಿಂದ ಅವನು ಕೊಟ್ಟಿರ್ತಕ್ಕಂಥ ಶಾಪ. ಏನು ಶಾಪ ಅದು? 7 ದಿವಸ ಕಳೆಯುವವರೆಗೂ ಮರಣ ಇಲ್ಲ, 7ನೇ ದಿವಸ ನಿನಗೆ ಮರಣ. ಅಂದರೆ ಅಲ್ಲಿ ತನಕ ಆಯುಷ್ಯ ಗ್ಯಾರಂಟಿ. ಒಂದು ಕ್ಷಣ ವಿಚಾರ ಮಾಡಿ, ನಮಗೆ ಯಾರಿಗೂ ಮುಂದಿನ ಗಳಿಗೆ ಇರ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ. ಪರೀಕ್ಷನ್ ಮಹಾರಾಜನಿಗೆ ಋಷಿ ಶಾಪದಿಂದ 7 ದಿವಸಗಳ ಆಯುಷ್ಯ ಗಟ್ಟಿ. ಆದ್ದರಿಂದ ಎಷ್ಟು ಉಪವಾಸ ಇದ್ದರೂ ಅನಶನ, ಊಟ ಮಾಡಿಲ್ಲ ಉಪವಾಸ ಇದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಪ್ರಾಣ ಹೋಗೋದಿಲ್ಲ. ಯಾಕೆಂದರೆ ಕುಪಿತಾ ದ್ವಿಜಾತ್, 7 ದಿವಸ ತನಕ ನಾನು ಬದುಕಿರ್ತೀನಿ ಅಂತ ಆ ಋಷಿ ಮಾತಿದೆ. ಆ ಶಾಪ ಎಷ್ಟು ನಿಜವೋ ನನ್ನ 7 ದಿವಸಗಳವರೆಗೆ ನನ್ನ ಆಯುಷ್ಯ ಅಷ್ಟೇ ನಿಜ. ಆದ್ದರಿಂದ ನನಗೆ ಅಲ್ಲಿ ತನಕ ಅಂತೂ ಮರಣ ಇಲ್ಲ. ಊಟ ಮಾಡದೇ ಇದ್ದರೂ ಮರಣ ಇಲ್ಲ, ಏನಾದರೂ ಮರಣ ಇಲ್ಲ. 7 ದಿನ ಕಳೆದ ಬಳಿಕ ಋಷಿ ಶಾಪದಿಂದ ಪ್ರಾಣ ಹೋದರೆ ಆಗಲೂ ಚಿಂತೆ ಇಲ್ಲ. ಯಾಕೆ? ಅಚ್ಯುತ ಪೀಯೂಷಂ ಅನ್ಯತ್ರ ಪಿಬತಃ, ಪಿಬತೋಚ್ಯುತ ಪೀಯೂಷಂ. ಒಂದು ಕಡೆ ಶಾಪದಿಂದ ಹಾವು ಕಚ್ಚಿ ಪ್ರಾಣ ಹೋಗೋದು, ಪ್ರಾಣ ಹೋಗತ್ತೆ ನಿಜ. ಅನ್ಯತ್ರ, ಇದನ್ನು ಬೇರೊಂದು ದೃಷ್ಟಿಯಿಂದ ನೋಡಿದಾಗ, ಶ್ರೀಕೃಷ್ಣ ಕಥಾಮೃತ ಪಾನ ಮಾಡ್ತಾ ಇದ್ದೇನೆ, ಆದ್ದರಿಂದ ಮರಣದ ಚಿಂತೆ ಇಲ್ಲ. ಭಗವಂತನ ಮಹಿಮೆಯನ್ನು ಕಿವಿತುಂಬ ಕೇಳಿ ಮನಸ್ಸಿನ ತುಂಬ ತುಂಬಿಕೊಂಡಿರೋ ಕಾಲದಲ್ಲಿ ಹಾವು ಕಚ್ಚಲಿ, ಬೇರೆ ಯಾವುದೇ ಕಾರಣಕ್ಕೆ ಮರಣ ಬರಲಿ, ಅದೊಂದು ಚಿಂತೆ ಮಾಡಬೇಕಾದ ವಿಷಯವೇ ಅಲ್ಲ. ಯಾಕೆಂದರೆ ಭಗವಂತನ ಕಥಾಮೃತ ಪಾನ ಮಾಡ್ತಾ ಪ್ರಾಣ ಹೋಗ್ತದಲ್ಲ.
ಮರಣ ಎಲ್ಲರಿಗೂ ಒಂದಲ್ಲ ಒಂದು ದಿವಸ ನಿಶ್ಚಿತ. ಆದರೆ ಪರೀಕ್ಷಿತನಿಗೆ ಇರೋ ಅದೃಷ್ಟ ನೋಡಿ, 7 ದಿನಗಳವರೆಗೆ ಆಯುಷ್ಯ ಖಚಿತ ಮಾತ್ರ ಅಲ್ಲ, ಆ 7 ದಿನಗಳು ಸತತ ಶುಕಾಚಾರ್ಯರಂಥ ಮಹಾನುಭಾವರಿಂದ ಭಾಗವತ ಶ್ರವಣ ಮಾಡತಕ್ಕಂಥ ಭಾಗ್ಯ, ಅಹೋಭಾಗ್ಯ. ಕಥಾಶ್ರವಣ ಮಾಡ್ತಾನೆ ಶರೀರ ತ್ಯಾಗ ಮಾಡೋ ಭಾಗ್ಯ. ಇದು ಬೇರೆ ಯಾರಿಗೂ ಸಿಗದ ಭಾಗ್ಯ, ಪರೀಕ್ಷಿತನ ಭಾಗ್ಯ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತು. ಮಹಾರಾಜನಾದವನಿಗೆ ಇನ್ನು 7 ದಿವಸದೊಳಗೆ ಸರ್ಪ ಕಚ್ಚಿ ಸಾಯ್ತಿದಿ ಅಂತ ಶಾಪ ಬಂದ್ರೆ, ಮತ್ತೊಬ್ಬರು ಯಾರಾದರೂ ಆದ್ರೆ 7 ದಿವಸದವರೆಗೆ ಹತ್ತು ದುಃಖಪಟ್ಟು ಒಂದು ದಿವಸ ಹಾವು ಕಟ್ಸ್ಕೊಂಡು ಸತ್ತಾರು. ಆದ್ರೆ ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಮೃತಂ ವಾ ವಿಷಮೀಶ್ವರೇಚ್ಛಯ. ಈಶ್ವರೇಚ್ಛಯ, ಭಗವಂತನ ಇಚ್ಛಾಕ್ಕೆ ಬಂತು ಅಂದ್ರೆ ವಿಷಮಪಿ ಅಮೃತಂ ಭವೇತ್. ಆ ಹಾವು ಕಚ್ಚಿ ಸಾಯ್ತಿ ಅನ್ನೋ ಶಾಪ ಪರೀಕ್ಷಿತನ ಜೀವನಕ್ಕೆ ದೊಡ್ಡ ವರ ಆಯಿತು. ಯಾಕೆ? ಎಲ್ಲರೂ ಹುಟ್ಟುತ್ತೀವಿ, ಎಲ್ಲರೂ ಸಾಯ್ತೀವಿ. ಹಿಂಗೆ ಸಾವು ಒದಗ್ತೀವಿ ಅಂದ್ರೆ, ಭಾಗವತಾಮೃತವನ್ನು ಶುಕಾಚಾರ್ಯರಂಥ ಮಹಾನುಭಾವರಿಂದ ಕೇಳ್ತಾ ಕೇಳ್ತಾ ಸಾವು ಬಂತು ಅಂದ್ರೆ, ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎಲ್ಲಿಗೆ ಹೋದರೆ ಪುನರಾವೃತ್ತಿ ಇಲ್ಲವೋ ಅಂಥಲ್ಲಿಗೆ ಹೋಗ್ತಾನೆ ಮಹಾನುಭಾವ. ಎನ್ ಎಕ್ಸ್ಟ್ರಾರ್ಡಿನರಿ ಅಪಾರ್ಚುನಿಟಿ. ಪಾಲಿಗೆ ಬಂದದ್ದು ಪಂಚಾಮೃತ ಅಲ್ಲ, ಇದರಂಥ ಪಂಚಾಮೃತ ಇಲ್ಲ. ಇದು ಸುಧಾ, ಇದು ಅಮೃತ, ಇದು ಮೃತಿ ಇಲ್ಲ. ಇನ್ನೊಮ್ಮೆ ಇಲ್ಲಿಗೆ ಮತ್ತೆ ತಿರುಗೋ ಪ್ರಸಂಗನೇ ಇಲ್ಲ. ಅಂಥ ಒಂದು ಅಭೂತಪೂರ್ವವಾದ ಸುಸಂಧಿಯನ್ನಾಗಿ ಪರಿವರ್ತಿಸಿಕೊಂಡ ಪರೀಕ್ಷಿತ್ ಮಹಾರಾಜ. ಇದು ನಮಗೆ ಜೀವನಕ್ಕೆ ಬಹಳ ದೊಡ್ಡ ಪಾಠ. ಸಾವು ಯಾರಿಗಿಲ್ಲ ಹೇಳ್ರಿ. ಪರೀಕ್ಷಿತನ ಕಥೆ ಕೇಳಿದಾಗ ಅಯ್ಯೋ ಪಾಪ ಅಂತ ಶಾಪ, 7 ದಿವಸದೊಳಗೆ ಹಾವು ಕಚ್ಚಿ ಸಾಯ್ತಿ ಅಂತ ಶಾಪ ಕೇಳಿದಾಗ ಅಲ್ಲಿ ಪುರಾಣ ಕೂತರು ಲುಚ್ಚು ಮಾಡ್ತಾರೆ ಪರೀಕ್ಷಿತನ ಬಗ್ಗೆ. ಮರುಕ, ನಿಜವಾಗಿ ಮರುಕಕ್ಕೆ ಅರ್ಹರು ನಾವು, ಪರೀಕ್ಷಿತ ಅಲ್ಲ. ಯಾಕಂದ್ರೆ ಸಾಯುವುದು ಸಾಯ್ತೀವಿ. ಶುಕಾಚಾರ್ಯರಂಥ ಮಹಾನುಭಾವರಿಂದ ಭಾಗವತಾಮೃತ ಪಾನ ಮಾಡ್ತಾ ಮಾಡ್ತಾ ಶರೀರ ತ್ಯಾಗ ಮಾಡೋ ಭಾಗ್ಯ ಪರೀಕ್ಷಿತನಿಗಿದೆಯೇ ಹೊರತು ಬೇರೆ ಯಾರಿಗೂ ಇಲ್ಲ. ಮರುಕಕ್ಕೆ ಅರ್ಹ ಪರೀಕ್ಷಿತ ಅಲ್ಲ ನಾವು. ಯಾಕಂದ್ರೆ ಸಾವು ನಮಗೂ ಕಟ್ಟಿಟ್ಟು ಬುತ್ತಿ. ಹೆಂಗೆ ಸಾಯ್ತೀವಿ? ಪರೀಕ್ಷಿತ ಹೆಂಗ ಶರೀರ ತ್ಯಾಗ ಮಾಡಿದ. ಇದನ್ನು ನೋಡಿದಾಗ ಮರುಕಕ್ಕೆ ಅರ್ಹರು ನಾವೇ ಹೊರತು ಪರೀಕ್ಷಿತ ಅಲ್ಲ ಅಂತ ಅನ್ನಿಸ್ತದೆ ಮನಸ್ಸಿಗೆ. ಹಂಗೆ ಭಗವಂತ ಏನು ಕೊಟ್ಟರು ಅವನ ಭಕ್ತರು ಸ್ವಾಮಿ ನಿನ್ನ ಪ್ರಸಾದಪ, ಇದು ಆನಂದದಿಂದ ಇದನ್ನು ಸಹನ ಮಾಡ್ತೀನಿ, ಇಷ್ಟೇ, ನಿನ್ನ ವಿಸ್ಮರಣ ಒಂದು ಕೊಡಬೇಡ ನನಗೆ. ಅದು ಮಾತ್ರ ನಾನು ಈ ಶರೀರ ಇರೋ ತನಕ ಮನಸ್ಸಿನಲ್ಲಿ ನಿನ್ನ ಸ್ಮರಣೆ ಇರಲಿ. ಉಳಿದು ಬೇಕಾದಷ್ಟು ಆಪತ್ತುಗಳು ಬೇಕಾದಂಗೆ ಬಂದು ಹೋಗಲಿ. ಈ ಒಂದು ವಿಶಿಷ್ಟ ಸಂದೇಶವನ್ನು ಈ ಸಂದರ್ಭದಿಂದ ನಮ್ಮ ಜೀವನಕ್ಕೆ ನಾವು ಕಲಿಯಬಹುದಾಗಿದೆ. ಸಮಯ ಮುಗಿತಾ ಬಂತು. ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಗಿಸ್ತೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಮುರಳೀಧರ್, ನಮಸ್ಕಾರ. ಇನ್ನು ಮೋದಿ ಪಿಬತೋ ಅಚ್ಯುತ ಪೀಯೂಷಂ ತತ್ವಾಖ್ಯಾತಿ ವಿನಿಸ್ಮೃತಂ ಅಂತಾನ. ನೋಡ್ಬೇಕಪ್ಪ, ನಾನೊಂಚೂರು ನಮ್ಮ ವಿದ್ಯಾಪೀಠದ ಪುಸ್ತಕ ಇಟ್ಕೊಂಡಿದ್ದೀರಿ ತಾನೆ? ಓಕೆ, ಗೊತ್ತಾಯ್ತು. ನನ್ನ ಹತ್ರ ಇದೆ ಆ ಪುಸ್ತಕ. ಒಂಚೂರು ನಾನಿವಾಗ ಬೇರೆ ಮೂಲ ನೋಡ್ತಾ ಇದ್ದೇನೆ. ಆ ಪುಸ್ತಕ ಇದೆ ನನ್ನ ಹತ್ರ. ನೋಡ್ಬಿಟ್ಟು ನಿಮಗೆ ತಿಳಿಸ್ತೇನೆ ಏನಲ್ಲಿದೆ, ಅದಕ್ಕೆ ಏನು ಅರ್ಥ ಅಂತ.
ಏಯ್ ಏನು ಸಪ್ಪಳಿದು? ಹಲೋ ಹಲೋ, ಕೇಳತ್ತಾ? ಓಕೆ ಓಕೆ ಓಕೆ. ಸೊ ನನಗೆ ನೀವು ಹೇಳಿದ ಗೊತ್ತಾಯಿತು. 26ನೇ ಶ್ಲೋಕದಲ್ಲಿ ಕೊನೆಯ ಅರ್ಧ ಸಾಲು ಕುಪಿತಾದ್ವಿಜಾತ್ ಅನ್ಯತ್ರ ಕುಪಿತಾದ್ವಿಜಾತ್ ಅನ್ನೋದಕ್ಕೆ ಬದಲಾಗಿ ಬೇರೆ ಸಾಲಿದೆ. ಅದನ್ನು ಆ ಪುಸ್ತಕ ನೋಡಿ ನಿಮಗೆ ನಾನು ಏನಿದೆ ಅದಕ್ಕೇನು ಅರ್ಥ ಅನ್ನೋದನ್ನು ಹೇಳ್ತೀನಿ. ಇವಾಗ ನಮಸ್ಕಾರ ಆಚಾರ್ಯ. ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ, ಪರೀಕ್ಷಿತ್ ರಾಜ ಯಾವುದಾದ್ರು ದೇವತೆಗಳ ಅವತಾರ ಏನಂತ? ಯಾರಿದು, ಪಾಟೀಲ್ರೇನೋ? ಅಲ್ಲ, ನಾನು ಉಪಾಧ್ಯಾಯ ಅಂತ ನ್ಯೂ ಜೆರ್ಸಿ ಅಂತ. ಹಾಂ 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 ಹಾಂ. ಅದು ಇಲ್ಲೇ ಇವತ್ತೇನೋ ಸಪ್ಪಳ. ಹಾಂ, ಇಲ್ಲೇ ಯಾವ್ಯಾವ ಪಾತ್ರಗಳು ಅವ ಭಾಗವತದ ಪಾತ್ರಗಳು ಅವೆಲ್ಲಾನು ದೇವತಾ ಅವತಾರಗಳೇ. ಯಾರ್ಯಾರು ಯಾವ್ಯಾವುದರ ಅವತಾರ ಅನ್ನೋದನ್ನು ಸ್ವಲ್ಪ ನೋಡಿ ಹೇಳಬೇಕು. ನನಗೆ ಪರೀಕ್ಷಿತ ಯಾವ ದೇವತೆಯ ಅವತಾರ ಏನು ಸ್ಮರಣೆಯಲ್ಲಿಲ್ಲ. ಯಾರಿಗಾದರೂ ಇದ್ದರೆ ಫೀಲ್ ಫ್ರೀ ಟು ಶೇರ್ ವಿತ್ ಅಸ್, ಇಲ್ಲಾಂದರೆ ನೋಡಿ ಹೇಳ್ತೀನಿ. ಹಾಂ, ಶ್ರೀನಿವಾಸ ಹೇಳಿ. ಈ ಜನ್ಮದಲ್ಲೇ ಮುಕ್ತಿ ಸಿಕ್ತ ಅಂತ ಹೇಳಿರಲ್ಲ, ಅದಕ್ಕೆ ಆ ದೇವತೆಗೆ ಮುಕ್ತಿ ಸಿಕ್ತ ಹೆಂಗ? ಹೌದು ಅಂತ ನನ್ನ ಭಾವನೆ. ಹಲೋ, ಹೇಳಿ ಹೇಳಿ. ಅವ್ರು ಕೇಳಿದ ಪ್ರಶ್ನೆಗೆ ನಾನ್ ನೋಡಿದ ಪ್ರಕಾರ ಪರೀಕ್ಷಿತ್ ರಾಜರ ಕಕ್ಷೆಯಲ್ಲಿ ಬರ್ತಾರೆ. ಆದ್ರೆ ಅವ್ರು ಪರೀಕ್ಷಿತ್ ರಾಜನೇ ಅಂತ ಇದಾರಲ್ಲ, 19ನೇ ಕಕ್ಷೆ ಅಲ್ಲೆಲ್ಲ ಪ್ರಹ್ಲಾದ ರಾಜರೆಲ್ಲ ಬರ್ತಾರಲ್ಲ, ಆ ರಾಜರ ಕಕ್ಷೆಯಲ್ಲಿ ಇವರು ಇದ್ದಾರೆ. ಸೊ ಒರಿಜಿನಲ್ ದೇವತೆಗಳು ನೀವು ಹೇಳಿದಾಗಿದ್ದಾರೆ. ನೋ, ಇದು ಓಕೆ ಓಕೆ. ಪ್ರಹ್ಲಾದಕ್ಕೆ ಶಂಕುಕರ್ಣ ಅಂತ ಹೇಳ್ತಾರೆ ಒರಿಜಿನಲ್. ಹೌದು ಹೌದು. ರಾಜರಲ್ಲಿ ಬರ್ತಾರೆ. ಅಂಡ್ ನಾನು ಇದು ಮೂಲ ಆಕ್ಚುಲಿ ಐ ಫೌಂಡ್ ಒನ್ ಸೆಟ್ ಆಫ್ ಕನ್ನಡ ಸ್ಕ್ರಿಪ್ಟ್ ಫ್ರಮ್ archive.org. ಸೊ ಅಲ್ಲಿ ಈ ತರನೇ ಅಲ್ರಿ ಹೇಗಿದೆ ಅಂದ್ರೆ, ಪಿಬತು ಚ್ಯುತ ಪೀಯೂಷಂ ಸ್ವದಾಖ್ಯಾಧಿ ವಿನಿಶ್ರುತಂ ಅಂತ ಇದೆ. ಸ್ವದಾಖ್ಯಾಧಿ ವಿನಿಶ್ರುತಂ ಅಂತ ಇದೆ. ಧಿ ಅಂತನಾ? ತ್ವದಾಖ್ಯಾಹಿ ಸ್ವದಾಖ್ಯಾಧಿ ವಿನಿಶ್ರುತಂ ಅಧಿವಿನಿಸೃತಂ. So ಅದು actually ಇದ್ರದ್ದಿದೆ. ಅದು if you go to ನಿಮಗೆ ಲಿಂಕ್ ಕಳಿಸ್ತೀನಿ archive.org ನಲ್ಲಿ. They have the entire ಭಾಗವತ in Kannada. Just plain ಅಂದ್ರೆ ಏನು ಎಕ್ಸ್ಪ್ಲನೇಷನ್ ಅದು ಇದು ಏನೂ ಇಲ್ಲ. Just original. ಇವರು ಮುರಳಿ ಅವರು ಓದಿದ್ದು ನೀವು ಓದಿದ್ದು ಎರಡು ಒಂದೇ ಅಂತ ಕಾಣ್ತದೆ ಪಾಠ. ಅದಾಗಿದ್ರೆ ನಮ್ಮ ವಿದ್ಯಾಪೀಠದ ಪುಸ್ತಕ ಇದೆ ನನ್ನ ಹತ್ರ. ರೈಟ್. ಗೊತ್ತಾಯ್ತು. ನನ್ನ ಹತ್ರ ಇದೆ ಪುಸ್ತಕ. ತೆಗೆದು ನೋಡಿ ನಿಮಗೆ ಏನು ಅನ್ನೋದನ್ನು ಮುಂದಿನ ಸಲ ಹೇಳ್ತೀನಿ. ಅನಶ್ನನ್ ಅಂತ ಎಲ್ಲಿ ಬರುತ್ತೆ ಅಂದರೆ, ಶ್ಲೋಕದಲ್ಲಿ ಎಲ್ಲಿ ಬರುತ್ತೆ ಅಂತನಾ? ಬ್ರಹ್ಮನ್ ಅನಶನಾದಮಿ. ಅನಶನನ್ ಅಲ್ಲ, ಅನಶನಾತ್. ಶ್ಲೋಕ 26. ಗೊತ್ತಾಯ್ತಲ್ವಾ? ಬ್ರಹ್ಮನ್ ಅನಶನಾದಮಿ, ಲಾಸ್ಟ್ ಬಟ್ ಒನ್. ಪಿಬತ್ತು 2ನೇ ಸಾಲಿನ ಆರಂಭ, ಇದು 1ನೇ ಸಾಲಿನ ಕೊನೆ. ತುಂಬಾ ಚೆನ್ನಾಗಿತ್ತು. ವಾಟ್ ಯು ಸೆಡ್ ಇಸ್ ಸೊ ನನಗೆ ಫಸ್ಟ್ ಟೈಮ್ ರಿಯಲೈಸ್ ಆಗಿತ್ತು ಗುರುಗಳೇ, ನೀವು ಹೇಳಿದ್ರಿ ಪರೀಕ್ಷಿತ್ ರಾಜನ ಭಾಗ್ಯ ಅಂದ್ರೆ. ಹೌದು.
definitely knew that 7 days he'll be alive. So that's a great blessing. ಹೌದು ಹೌದು Oh my God, ನೋಡೋ ದೃಷ್ಟಿಲಿ ಇರುತ್ತೆ ಅದು. ಹಾಂ 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 ದ್ಯಾಟ್ ಟು ಇನ್ ದ ಪ್ರೆಸೆನ್ಸ್ ಆಫ್ ಸಚ್ ಎನ್ಲೈಟನ್ ಮಾಸ್ಟರ್ಸ್. ಅಲ್ಲೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ. ಅತ್ರಿಹಿ, ವಸಿಷ್ಠ, ಭರದ್ವಾಜ, ಅವ್ರದ್ದೆಲ್ಲ ಒಂದು ಲಿಸ್ಟೇ ಕೊಟ್ಟಿದ್ದಾರೆ ಹಿಂದೆ. ಅಂಥ ಜ್ಞಾನಿಗಳ ಜೊತೆಗೆ 7 ದಿವಸ ಕಳೆಯೋ ಭಾಗ್ಯ ಅಂದರೆ ಅದು ಇನ್ ದ ಲಿಟ್ರಲ್ ಸೆನ್ಸ್ ಲೈಫ್ ಟೈಮ್ ಅಪಾರ್ಚುನಿಟಿ. ಒಂದು ಜನ್ಮದಲ್ಲಿ ಒಂದು ಸಲ ಬಂದ್ರೂ ದೊಡ್ಡ ಭಾಗ್ಯನೇ ಅದು. Yeah, and also for like our ಈಗ ನೋಡಿ for example right now ಕರೋನಾದಿಂದ ನಾವು we are seeing death every day everywhere. ಹೌದು So in spite of that we think that we live tomorrow. We are going to live tomorrow and we are going to live next hour. We have that confidence somehow, that false confidence in all of us. ಹೌದು 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 ನಿಜ. But Parikshit Raj ನೋಡಿದ್ರೆ he definitely had 7 days. There was no doubt about it. ಆಯಿತು. ನಮಸ್ಕಾರ, ದೇಶಪಾಂಡೆ ಇದ್ರು. ದೇಶಪಾಂಡೆ ಅವ್ರು ನಮಸ್ಕಾರ, ಹೇಳಿ. ಇದು ಶ್ರೀನಿವಾಸ್ ಅವ್ರಿಗೆ archive.org ಲಿಂಕು ನಮ್ಮ ಶ್ರೀಕಾಂತ್ ಇವ್ರಿಗೆ ಶೇರ್ ಮಾಡ್ಕೊಂಡ್ರೆ ಗ್ರೂಪಲ್ಲಿ ಇರೋ ಎಲ್ಲಾರು ಯಾರ್ಯಾರು ಇಂಟ್ರೆಸ್ಟ್ ಇದೆ ಎಲ್ಲರಿಗೂ ಸಿಗುತ್ತೆ. ಸೊ ಅಂದ್ರೆ ಇವರಿಗೆ ಗುರುಗಳಿಗೆ ಕಳಿಸ್ಬಿಡ್ತೀನಿ, ಅವರು ಕಳಿಸಿ ಗುರು ಕಳಿಸಿ ಅಲ್ಲಿಂದ ಮಾಡ್ಕೋಬಹುದು. ಓಕೆ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಳಿಸ್ತೀನಿ. ಗುರು ಕಳಿಸಿ ಗುರುವಿಂದ ತಗೋಬಹುದು ನಾವು. ನೋ ಪ್ರಾಬ್ಲಮ್. ಶೋರ್ ನೋ ವರಿ. ಓಕೆ, ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ. ಹಾಗಾದರೆ ಇಲ್ಲಿಗೆ ಮುಗಿಸೋಣ ಇವತ್ತಿನ ಅನುಸಂಧಾನ. ಮತ್ತೆ ಯಾರಿಗಾದರೂ ಏನಾದರೂ ಹೇಳೋದಿದೆಯಾ? ಆಯಿತು, ಸಮಯವು ಮುಗಿತಾ ಬಂದಿರೋದ್ರಿಂದ ಇಲ್ಲಿಗೆ ಮುಗಿಸೋಣ. ಯಾರು ಹೇಳಿ? ಬಹಳ ಚೆನ್ನಾಗಿತ್ತು, ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ಥ್ಯಾಂಕ್ ಯು, ನಮಸ್ಕಾರ. ಎಲ್ಲ ಸದ್ಭಕ್ತರಿಗೆ ಸಾದರ ಪ್ರಣಾಮಗಳು. ಇವತ್ತಿನ ಅನುಸಂಧಾನವನ್ನು ಇಲ್ಲಿ ಮುಗಿಸೋಣ. ನಮಸ್ಕಾರ.